13ರಿಂದ 14ವರೆಗೂ ನಮ್ಮದೆಲ್ಲ ಸರಿಯಾಗಿ ನಡೀತು. 14ರ ನಂತರ ಬರ ಬಿದ್ದಾಗ ಏನಾಯಿತು, ನಾನು ಏನು ಬಂಡವಾಳ ಹಾಕಿದ್ದ ಎಲ್ಲ ಬಂಡವಾಳ ರೈತರ ಮೇಲೆ ಉದುರಿ ಬಿತ್ತು. ಸೊ ಹೀಗಾಗಿ ವ್ಯಾಪಾರನೂ ನಿಂತೋಯ್ತು. ವಿಧಿ ಇಲ್ಲದೆ ಮತ್ತೆ ನಾನು ITBT ಕಂಪ್ನಿಗೆ ಬೆಂಗಳೂರಿಗೆ ಹೋದೆ. ಅದು 2015ರಲ್ಲಿ ಮತ್ತೆ ಬೆಂಗಳೂರಲ್ಲಿ ಹೋಗಿ ITBT ಮಾಡಿಕೊಂಡು ಸುಮಾರು 8-9 ವರ್ಷ ಮತ್ತೆ ಅದು ಕೆಲಸ ಮಾಡ್ತಾಯಿದ್ದೆ. ಆದರೆ ನನಗೆ ಈ ಭುಯ್ಯಾರ್ ಊರಿಗೆ ಬರಬೇಕು, ಕೃಷಿ ಮಾಡಬೇಕು ಅನ್ನೋ ಹಂಬಲ್ ಮಾತ್ರ ಕಡಿಮೆ ಆಗಿರಲಿಲ್ಲ. ಮತ್ತು 2019ರಲ್ಲಿ ಕರೋನಾ ಬಂತಲ್ಲ, ಕರೋನಾ ಬಂದಾಗ ವಿಧಿ ಇಲ್ಲದೆ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕತ್ತಿದ್ದೆವು. ಅದೊಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ. ಯಾಕಂದ್ರೆ ಭುಯ್ಯಾರ್ ಊರಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಿದ್ದೆ ಮತ್ತು ಕೃಷಿಯನ್ನು ಎಲ್ಲ ಡೆವಲಪ್ಮೆಂಟ್ ಮಾಡಿದೆ. ಅದೇ ಟೈಮಲ್ಲಿ ಇದಕ್ಕೆಲ್ಲ ಈ ಹೊಲಕ್ಕೆಲ್ಲ ಒಂದು ತಾಳಿ ಹಚ್ಚಿದ್ದು. ಓಕೆ ಸರ್, ನಮ್ಮ ಉತ್ತರ ಕರ್ನಾಟಕ ಕಡೆ ಬರೀ ಜೋಳ, ಕಬ್ಬು, ತೊಗರಿ ಇವೇ ಬಿತ್ತಾರೆ ನಮ್ಮ ಬಯಲು ಪ್ರದೇಶದಲ್ಲಿ. ಈಗ ನಿಮಗೆ ಇದು ತಾಳೆ ಮರನೇ ಬಿತ್ತಬೇಕಂತ ನಿಮ್ಗೆ ಹೆಂಗೆ ಪ್ಲ್ಯಾನ್ ಐಡಿಯಾ ಬತ್ರಿ? ಅದಕ್ಕೊಂದು ಬಲವಾದ ಕಾರಣ ಅದ. ಸುಮಾರು 2019-20 ಸುಮಾರಿಗೆ ನಾನು ಈ ಇಡೀ 3 ಎಕರೆಯನ್ನು ಆಧುನಿಕ ಪದ್ಧತಿಯಲ್ಲಿ ಉಳ್ಳಾಗಡ್ಡಿ ಹಚ್ಚಿದ್ನ. ಬೋದ್ ಮಡಿ ಮಾಡಿ ಅದೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿ ಹೆಣ್ಮಕ್ಳಿಂದ ಊರಿಸಿ ಸುಮಾರು ಒಂದು ಹತ್ತತ್ರ ಒಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದ್ದೇನೆ. ಇದೇ ಹೊಲದಲ್ಲಿ 2-3 ಎಕರೆ ಒಟ್ಟು ಏನೋ ಉಳ್ಳಾಗಡ್ಡಿ ಮಾಡಿದ್ದೆ.